ಆಯ್ತು ಆಯ್ತು. ಮೆತ್ತಿಗೆ. ಅಲ್ಲ, ನೀನೊಬ್ಬ ACP ಆಗಿ ನಾವು ಮಾಡಿ ಟ್ರ್ಯಾಪ್ ಅಂತ ಗೊತ್ತಿದ್ದು ಅವನ್ ಕೈನ ಯಾಕೆ ಹಿಡ್ಕೊಂಡೆ? ಸೆನ್ಸ್ ಇದೆಯಾ ನಿಂಗೆ? ಅವ್ರ ಹತ್ರ ಬರೋವರೆಗೂ ನಾನು ACPನೇ ಆಗಿದ್ದೆ. ಅವ್ನು ನನ್ನ ತಾಳಿ ಕೈ ಹಾಕ್ದಾಗ ನಾನು ಒಬ್ರೆ ಹೆಂಡತಿ ಅನ್ನೋದು ಮಾತ್ರ ಜ್ಞಾಪಕ ಬಂತು. ಏಯ್ ಅಶೋಕ್, ಯಾಕಾಗ್ ನೋಡ್ತಾ ಇದೀಯಾ? ಏಯ್ ಯಾಕಾಗ್ ನೋಡ್ತಾ ಇದೀಯಾ? ಸ್ಟ್ಯಾಚ್ಯೂ. ನಾನೇನು ಹೆಂಡತಿದ್ದಾನೆ, ಆದ್ರೂ ಸ್ಟ್ಯಾಚ್ಯೂ ಹೇಳಿ ಕಿಸ್ಕೊಡ್ಬೇಕಾ? ನೀನು ನನ್ನ ಹೆಂಡತಿ ಅಂದ್ಕೊಳ್ಳೆ ಸಂತೋಷ ಆಯ್ತು. ಅದನ್ನ ಅನುಭವಿಸೋಕೋಸ್ಕರ ಗಂಡ ಅನ್ನೋ ಅಧಿಕಾರನ ಚಲಾಯಿಸ್ತೆ. ನಿನಗೆ ಹೆಂಡತಿ ಅನ್ನೋ ಫೀಲಿಂಗ್ ಬಂದ ಹಾಗೆ ತಾಯಿ ಆಗ್ಬೇಕನ್ನೋ ಫೀಲಿಂಗ್ ಯಾವತ್ತೂ ಬರ್ಲಿಲ್ವಾ? ಅಯ್ಯೋ, ನಿನ್ನೆ ತನಕ ಗವರ್ಮೆಂಟ್ 2 ಮಕ್ಕಳು ಸಾಕು ಅಂದ್ರು, ಇವತ್ತು 1 ಮಗು ಸಾಕು ಅಂತಿದ್ದಾರೆ, ನಾಳೆ ಮಕ್ಕಳೇ ಬೇಡ ಅಂತಾರೆ. ಅದಕ್ ಮೊದ್ಲು ನಾವೇ ಪ್ರಿಪೇರ್ ಆಗೋದು ಒಳ್ಳೇದಲ್ವಾ? ಅವರು ಐ ನಾಟ್ ಜೋಕಿಂಗ್, ನಿಜ ಹೇಳು. ನನ್ಗೂ ಆಸೆ ಇದೆ ಅಶೋಕ್, ಆದ್ರೆ ನಾವಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವಿವತ್ತು ಮನೆ ಬಿಟ್ರೆ ಮತ್ತೆ ಜೀವಂತವಾಗಿ ಬರ್ತೀವಂತ ಗ್ಯಾರಂಟಿ ಏನಿದೆ? ಅದು ಅಲ್ಲದೆ ನಾವಿಬ್ರು ಅನಾಥರು, ಇನ್ನೊಬ್ಬ ಅನಾಥನ ಯಾಕೆ ಹುಟ್ಟಿಸ್ಬೇಕು? ಐ ಆಮ್ ರೈಟ್? ಇವತ್ತು ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ಸಂತೋಷನ ವಿವರಿಸಕ್ಕೆ ನನ್ನ ಹತ್ರ ಪದನೇ ಇಲ್ಲ. ಶತ್ರುಗಳನ್ನ ಸೋಲಿಸಿ ನಮ್ಮ ಬಾವುಟ ಆಡಿಸಿದ ಸಂತೋಷ, ವರ್ಷ ಎಲ್ಲ ದುಡ್ಡು ರೈತನಿಗೆ ಫಲಾಸಕ್ಕೆ ಸಂತೋಷ, ನನ್ನ ಗೆಳೆಯ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಆಸೆ ಪೂರೈಸ್ತ. ಏ ಬೊಂಬೆ, ನಿನ್ನ ಆಸೆ ಏನು ಹೇಳೆ, ನಿನ್ನ ಇಷ್ಟ ಏನಂತ ಹೇಳೆ, ಅದೇನೇ ಆದ್ರೂ ನಾನು ಪೂರೈಸ್ತೀನಿ. ಹಾ, ಇಷ್ಟು ವರ್ಷದಿಂದ ನೀವು ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ರೆ ಹೊರತು ಒಂದು ದಿವಸನಾದ್ರೂ ನಾನ್ ನಿಮ್ಮನ್ನ ಇಷ್ಟಪಡ್ತೀನೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕಾದ್ರೂ ಪ್ರಯತ್ನ ಪಟ್ರ? ಹುಟ್ಟಿಸಿದಪ್ಪ ಅಮ್ಮ ನಿಮ್ಮನ್ನ ಅಳಿಯ ಅನ್ಕೊಂಡಾಗ್ಲೂ ನನ್ನಿಷ್ಟ ಕೇಳಲಿಲ್ಲ. ನಮ್ಮಪ್ಪ ನನ್ನ ಜೂಜಲ್ಲಿಟ್ಟು ಸೋತಾಗ್ಲೂ ನನ್ನಿಷ್ಟ ಕೇಳಲಿಲ್ಲ. ನನ್ನ ಹೆಸರಲ್ಲಿ ಸೇರಿದ ಊರ್ ಪಂಚಾಯ್ತಿಲಿ ದೊಡ್ಡವರು ಕೂಡ ನಿನ್ನಿಷ್ಟ ಏನಮ್ಮ ಅಂತ ಕೇಳಲಿಲ್ಲ. ನನ್ನ ಗರ್ಭಗುಡಿಗೆ ಎಳ್ಕೊಂಡು ಹೋಗಿ ತಾಳಿ ಕಟ್ಟುವಾಗ ಕೂಡ ನೀವು ನನ್ನಿಷ್ಟ ಕೇಳಲಿಲ್ಲ. ಈಗ ಯಾಕೆ ನನ್ನಿಷ್ಟ ಕೇಳ್ತೀರಾ? ನನಗೆ ಅಲಂಕಾರ ಇಷ್ಟ ಇಲ್ಲ, ನನಗೆ ಈ ಅಲಂಕಾರನೂ ಇಷ್ಟ ಇಲ್ಲ, ನನಗೆ ಇದ್ಯಾವುದೂ ಇಷ್ಟ ಇಲ್ಲ, ಇದ್ಯಾವುದೂ ಇಷ್ಟ ಇಲ್ಲ. ನನಗೆ ಹಕ್ಕಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ. ನಗು ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ. ಚಂದ ಮಾಮನ ಬೆಳಕಲ್ಲಿ ಕುಣಿದಾಡ್ಬೇಕು ಅಂತ ಇಷ್ಟ. ಈ ನನ್ನಿಷ್ಟನ ನೀವು ಯಾವತ್ತೂ ಕೇಳಲಿಲ್ಲ, ನನ್ನಿಷ್ಟದಾಗಿ ಇರೋದಕ್ಕೂ ಬಿಡ್ಲಿಲ್ಲ. ಈಗ ಯಾಕ್ರಿ ನನ್ನಿಷ್ಟ ಕೇಳ್ತಿದ್ದೀರಾ? ಹೆಣ್ಣು ಅಂದ್ರೆ ಗಂಡದ ತಾಳಕ್ ತಕ್ಕ ಕುಣಿಯೋ ಬೊಂಬೆ ತಾನೆ. ನಿಮ್ಮಿಷ್ಟದ ಹಾಕುಣ್ಸಿ ನಿಮಗ್ ಬೇಕಾದ್ ಮಾಡ್ಕೊಳ್ಳಿ. ನನ್ನಿಷ್ಟ ಯಾಕ್ರಿ ಕೇಳ್ತೀರಾ? ನನ್ನಿಷ್ಟ ಯಾಕ್ರಿ ಕೇಳ್ತೀರಾ?
ಹೌದು ಕಣೆ, ನಾನ್ ತಪ್ಪಾಗ್ಬಿಟ್ಟೆ. ನಾನು ಇಷ್ಟಪಟ್ಟವಳು ನನ್ನನ್ನು ಇಷ್ಟಪಡ್ತಾಳಂತ ಕೇಳಿದೆ ತಪ್ಪಾಗ್ಬಿಟ್ಟೆ. ನನ್ ಕ್ಷಮಿಸ್ಬಿಡು. ಇದೇ ಮೊದಲನೇ ಸಲ ನೀನು ಉಟ್ಕೋತಾ ಇದ್ದೀನಿ. ಯಾಕೆ ಹೇಳು? ಇವತ್ತು ಭೀಮನವಾಸೆ ಅಂತೆ, ಗಂಡನ ಪೂಜೆ ಮಾಡ್ಬೇಕಂತೆ. ಹುಡುಗಿರ್ ಸೀರೆ ಉಟ್ಕೊಳ್ಳುವಾಗ ನಿನಗೇನೆ ಕೆಲಸ? ಹೋಗು. ಸಬಾಷ್, ಸೀರೆ ಉಟ್ಕೊಂಡು ಮಿಂಚ್ತಾ ಇದೆಯಲ್ಲ ಇವತ್ತು. ಇವತ್ತು ಭೀಮನವಾಸೆ ಅಲ್ವಾ? ನಮ್ಮಮ್ಮ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಲು, ಅದಕ್ಕೆ. ಮತ್ತೆ ದೇವಸ್ಥಾನಕ್ಕೆ ಹೋಗದೆ ಇಲ್ಲೇ ಕುಣಿತಾ ಇದೆಯಾ? ಮೊದಲನೇ ಸಲ ಸೀರೆ ಉಟ್ಕೊಂಡಿದ್ದೀನಲ್ವಾ, ಗಂಡನ ಪೂಜೆ ನೋಡು. ಗಂಡನ ಪೂಜೆ ಅಂತ ಗಂಡನ ಪೂಜೆ. ನಿನ್ ಗಂಡ ಆಗವ್ ನಾನ್ ಇಲ್ಲಿ ಇರೋವಾಗ ಇನ್ ಯಾಕೆ ಭೀಮನ್ ಪೂಜೆ ಮಾಡಕ್ ಹೋಗ್ತ್ಯಾ? ಅದೆಲ್ಲ ಏನೋ ಬೇಡ. ನಿಮ್ಮಮ್ಮ ಬಂದ ತಕ್ಷಣ ಮೀನ್ ಸಾರ್ ಮಾಡ್ಕೊಂಡು ಗದ್ದೆಗೆ ತಗೊಂಬಂದ್ಬಿಡು, ಸರಿನಾ? ಸರಿ. ಏನು ಮೀನ್ ಸಾರ್ ಮಾಡಿ ಗದ್ದೆಗೆ ತರೋದಷ್ಟೇ. ಎಷ್ಟ್ ಚೆನ್ನಾಗಿ ಹೇಳ್ದೆ ಕಣೆ ನೀನು. ಬರ್ಲಾ? ನನಗೆ ಹತ್ತಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ. ಚಂದಮಾಮನ ಬೆಳಕಲ್ಲಿ ಕುಣಿದಾಡಬೇಕು ಅಂತ ಇಷ್ಟ. ನಗ ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ. ಇದು ನಿನ್ನ ಮನೆ, ಇಲ್ಲಿ ನೀನು ನಿನ್ನಿಷ್ಟದಂಗೆ ಇರಬೇಕು. ನಿನಗಿಷ್ಟ ಇಲ್ದಿರೋದು ಯಾವುದು ಇನ್ಮೇಲೆ ಮನೇಲಿ ಇರಲ್ಲ.